ಹಲೋ ಗಾಯ್ಸ್, ವೆಲ್ಕಮ್ ಗೈಸ್. ಏನಂದ್ರೆ ಈ ಸತಿನೂ ನಮ್ಮ ಟ್ರಿಪ್ ಬಂದು ಕಾಶ್ಮೀರ್ ಕಡೆಗೆ. ಸೊ ಆಕ್ಚುಲಿ ನಾನು ಲೇ ಲಡಾಖ್ಗೆ ಬುಕ್ ಮಾಡಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಇದು ಯಾರಿಗಾಗಿರುತ್ತೋ ಗೊತ್ತಿಲ್ಲ. ನಮಗೆ 6ನೇ ತಾರೀಕು ಬೆಳಿಗ್ಗೆ ಇದ್ದಿದ್ದು ಟ್ರಿಪ್ಪು. ಸೊ 6ನೇ ತಾರೀಕು ಬೆಳಿಗ್ಗೆ ಅನ್ಕೊಂಡು 2:30ಗೆ. ಸೊ 5ನೇ ತಾರೀಕು ನೈಟು ನಾವು 6ನೇ ತಾರೀಕು ಅನ್ಕೊಂಡು ಮರ್ತೋಗ್ಬಿಟ್ರಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚರ್ಚಲ್ಲಿ ಒಬ್ರು ಸಾವಿರ ಬೇರೆ ಆಗಿತ್ತು. ಸೊ ಆ ಟೆನ್ಷನಲ್ಲಿ ನಾವು ಮರ್ತೋಗ್ಬಿಟ್ರೆ 6ನೇ ತಾರೀಕು ಅನ್ಕೊಂಡ್ರಿ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಾವು ನೋ ಶೋ ಅಂದ್ರೆ ನಾವು ಹೋಗಿಲ್ಲ ಫ್ಲೈಟ್ಗೆ. ಸೊ ಅದರಿಂದ ನಮಗೆ ನಾವು ಕ್ಯಾನ್ಸಲ್ ಮಾಡಿಲ್ಲ. ಅದರಿಂದ ನಮಗೆ ಏನು ನಾವು ಬುಕ್ ಮಾಡಿದ್ರಿ ಫ್ಲೈಟು ಅದ್ರದ್ದು ರೀಫಂಡ್ ಆಗಿಲ್ಲ. ಸೊ ಅಂದರೆ 25,000 to 26,000 ಹೋಯ್ತು ಕೈಯಿಂದ. ಆಗಿದ ತಕ್ಷಣ ಸ್ವಲ್ಪ ಮೆಂಟ್ಲಾಗ್ಬಿಟ್ಟು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಹೆಂಡತಿ ಬರ್ಡೇ ಏನಾದ್ರು ಮಾಡ್ಬೇಕಂತ ಟಕ್ಕಂತ ಅವತ್ತಿನ ರಾತ್ರಿನೇ ಸೇಮ್ 2:30ಗೆ 6ಗೆ ಶ್ರೀನಗರ್ ಬುಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ. ಇದು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ಸೊ ಏನು ಸೀನ್ ಅಂದರೆ ನೋಡಿ, ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು. ಇಲ್ಲಿವರೆಗೂ ಇದ್ರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಫ್ಲೈಟ್ವರೆಗೂ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗೋದು. ಬಂದ್ರಿ, ಬಸ್ಸಲ್ಲಿ ಕುತ್ಕೊಂಡ್ರಿ. ಪ್ರಾಬ್ಲಮ್ ಏನಂದ್ರೆ ಗೈಸ್, ಮೈಕ್ ಹಾಕಿದ್ದೀರಿ ಬಟ್ ಮೈಕ್ನ ಆನ್ ಮಾಡಿಲ್ಲ. ಅದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀರಿ. ಸೊ ನಾನೇನು ಮಾಡ್ಬಿಟ್ಟಿದ್ದೆ, ಬಂದು 2:30ಗೆಲ್ಲ ಫ್ಲೈಟು ಅಂತ ಬೇಗನೆ ಬಂದು 1:30ಗೆಲ್ಲ ನಾವು ಲಗೇಜ್ ಎಲ್ಲ ಬೋರ್ಡ್ ಮಾಡಿ ಎಲ್ಲ ಚೆಕ್ ಇನ್ ಮಾಡಿ ಎಲ್ಲ ಮುಗೀತು. ಸೊ ನಾವು ಆರಾಮಾಗಿ ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡಿದ್ರಿ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮ್ಮ ಲಗೇಜ್ ಒಳಗಡೆ ನಾನು ಪವರ್ ಬ್ಯಾಂಕ್ನ ಬಿಟ್ಬಿಟ್ಟಿದ್ದೀನಿ ಗೈಸ್. ಆ ಪವರ್ ಬ್ಯಾಂಕ್ ಬಿಟ್ಟಿರೋದಕ್ಕೆ ಇವ್ರು ಫೋನ್ ಮಾಡಿ, ಸರ್ ಅರ್ಜೆಂಟಾಗಿ ಬನ್ನಿ, ಸಸ್ಪಿಷಿಯಸ್ ಏನೋ ಇದೆ, ಲಗೇಜ್ ಚೆಕ್ ಮಾಡ್ಬೇಕಂತ. ಸರಿ ಓಕೆ ಅಂದ್ಬಿಟ್ಟು ನಾನು ಬಂದೆ. ಹೋದ್ರೆ ಒಂದು ರೂಮ್ ಒಳಗಡೆ ಕರ್ಕೊಂಡು ಕೂಡಿಸ್ರು ಗೈಸ್. ಆ ರೂಮ್ ಒಳಗಡೆ ಒಬ್ಬ ಮನುಷ್ಯ, ಅವನು ಒಂದು ವಾಕಿ ಟಾಕಿ ಪ್ಲಸ್ ನಮ್ಮ ಏರ್ ಇಂಡಿಯಾದಿಂದ ಒಂದು ಹುಡುಗಿ ಇಲ್ಲ ಜೊತೆಲಿ. ದೊಡ್ಡ ಟಿವಿ ಗೈಸ್, ಸಂಬೇರ್ ಒಂದು 80 ಇಂಚಸ್ ಟಿವಿ ಅನ್ಕೊಳ್ಳಿ. ಆ ಟಿವಿ ಒಳಗಡೆ ಅಲ್ಲಿ ಲೈಕ್ ಸ್ಟೋರ್, ಇವ್ರು ಏನು ಲಗೇಜ್ ಎಲ್ಲ ಸ್ಟೋರ್ ಮಾಡ್ತಾರೆ ಆ ರೂಮ್ ಅಲ್ಲಿ ಎಲ್ಲ ಲಗೇಜಸ್ ಯಾವ್ದಿದ್ದು ಇವ್ರಿಗೆ ಸೌಂಡ್ ಬಂತು ಅದನ್ನ ಓಪನ್ ಮಾಡಿದ್ರು. ಅದನ್ನ ಓಪನ್ ಮಾಡಿದಾಗ ನಂದು ಪವರ್ ಬ್ಯಾಂಕ್ ಒಳಗಡೆ ಇತ್ತು. ಸೊ ಪವರ್ ಬ್ಯಾಂಕ್ ಅಲೋ ಇಲ್ವಂತೆ. ಈ ತಪ್ಪು ನೀವು ಮಾಡಕ್ ಹೋಗ್ಬಿಡಿ. ಲಗೇಜಸ್ ಕೊಡ್ತಾ ಇದ್ರೆ ಪವರ್ ಬ್ಯಾಂಕು ಇಲ್ಲ ಫೈರ್ ಸ್ಟಿಕ್ ಏನಾದ್ರು ಇತ್ತು ಅಂದ್ರೆ ಅದನ್ನೆಲ್ಲ ನಿಮ್ಮ ಲಗೇಜ್ ಎಲ್ಲ ಇಟ್ಕೊಳ್ಳಿ. ವೆನ್ ಯು ಆರ್ ಚೆಕಿಂಗ್ ಇನ್, ನಿಮ್ಮ ಆರ್ಮಿಯವ್ರು ಚೆಕ್ ಮಾಡ್ತಾರಲ್ಲ, ಸೊ ಆ ಥರ ನಿಮ್ಮ ಎಲೆಕ್ಟ್ರಿಕ್ ಐಟಮ್ ತರ ಚೆಕ್ ಮಾಡ್ತಾರೆ. ಎಲೆಕ್ಟ್ರಿಕ್ ಏನು ಇಡಕ್ ಹೋಗ್ಬಿಡಿ. ಸೊ ಆ ಪವರ್ ಬ್ಯಾಂಕು ಹೊಸದು ತಗೊಂಡಿದ್ದೆ 1,000 ಕೊಟ್ಟು. ಆ ಪವರ್ ಬ್ಯಾಂಕು ಹೋಯ್ತು ಕೈಯಿಂದ. ಸೊ ಅದು ಸೀನು. ಅದಾಗಿದ ತಕ್ಷಣ ಲೇ ಲಡಾಖ್ದು ಕ್ಯಾನ್ಸಲ್ ಆಗಿ ತಕ್ಕಂತ ಶ್ರೀನಗರ್ಗೆ ಬುಕ್ ಮಾಡಿ ಶ್ರೀನಗರ್ಗೆ ಹೋಗ್ತಾ ಇದ್ದೀರಿ. ಕರ್ಕೊಂಬಂದು BMTC ಬಸ್ಸಲ್ಲಿ ಕೂಡ್ಸವ್ರೆ ಫಸ್ಟ್ ಟೈಮು. ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ಮ ಫ್ಲೈಟ್ ಹತ್ರ ಹೋಗೋದು, ಏನು ಕತೆ ಹೆಂಗೆ ಅಂತ ನೋಡೋಣ. ನನ್ನ ಹೆಂಡತಿ ಎಕ್ಸ್ಪ್ರೆಷನ್ ಇಲ್ಲ, ನನ್ನ ಹೆಂಡತಿದು ವೇ ಆಫ್ ಸೇಯಿಂಗ್, ಅವ್ರಿಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬಸ್ಸಲ್ಲಿ ಹೋಗೋದು, ಇಲ್ಲ ಐ ಮೀನ್ ಫ್ಲೈಟ್ವರೆಗೂ ಬಸ್ಸಲ್ಲಿ ಕರ್ಕೊಂಡು ಹೋಗೋದು, ಅದು ಹೆಂಗಿತ್ತು ಅಂತ ಕೇಳೋಣ. ಹೇಳಿ ಮಮ್ಮಿ.